ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಇಷ್ಟೆಲ್ಲ ಫೈಟ್ ಮಾಡ್ತಿದ್ದಾಳೆ ಕೀರ್ತಿಗೋಸ್ಕರ, ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಆದರೆ ಇಲ್ಲಿ ಮನೇಲೇನಾಗ್ತದೆ, ವೈಷ್ಣವ್ ಮತ್ತು ಅವ್ರ ತಂದೆ ಮಾಡ್ತಿರೋ ಕೆಲಸ ಏನು? ಖಂಡಿತವಾಗ್ಲೂ ಅದು ಸರಿ ಅಂತ ಅನ್ನಿಸ್ತಿದ್ಯಾ? ಕೀರ್ತಿ ಸಾಯಿಸಿದಾಳೆ ಅಂದಾಗ ಆಕೆಗೆ ಶಿಕ್ಷೆ ಆಗಬೇಕು. ಆದರೆ ತನ್ನ ಮನೆ ಅಮ್ಮ ಸಾಯಿಸಿದಾಳು, ಹೆಂಡತಿ ಸಾಯಿಸಿದಾಳು, ಸಾಯಿಸೋಕೆ ಟ್ರೈ ಮಾಡಿದ್ಲು ಅಂದಾಗ ಬೇರೆದೇ ರೀತಿ ವಾದ. ಏನದು? ಲಕ್ಷ್ಮಿ ಹೇಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೋತಿದ್ದಾಳೋ ಹಾಗೆ ವೈಷ್ಣವ್ ಮತ್ತು ಅವ್ರ ತಂದೆ ಬಿಹೇವ್ ಮಾಡ್ತಾ ಇಲ್ಲ. ಬಟ್ ನಿಜವಾಗ್ಲೂ ಲಕ್ಷ್ಮಿ ಇದನ್ನೆಲ್ಲ ಸ್ವೀಕರಿಸೋದು ಹೇಗೆ? ದಿಟ್ಟ ಮಹಿಳೆ, ನೇರವಾಗಿ ಮಾತಾಡೋ ಹುಡುಗಿ, ನ್ಯಾಯದ ಪರ ನಿಲ್ಲೋ ಹುಡುಗಿ. ಆದರೆ ನಿಜವಾಗ್ಲೂ ಕೂಡ ಕಾಮನ್ ಆಗು ಕೂಡ ಯೋಚನೆ ಮಾಡಿದ್ರೆ, ಇನ್ಫ್ಯಾಕ್ಟ್ ನಾವೇ ಇದ್ರೂ ಕೂಡ ನಿಜವಾಗ್ಲೂ ನಮ್ಮ ಒಂದು ಸಾವಿಗೆ ಕೊಲ್ಲುವುದಕ್ಕೆ ಮುಂದಾದಂತಹ ಆ ಒಂದು ಅಮ್ಮನ ಪರ ವೈಷ್ಣವ್ ನಿಂತ್ಕೊಂಡ್ರೆ ಅದು ಹೇಗೆ ಕಾಣಿಸುತ್ತೆ? ಅಂಥ ವ್ಯಕ್ತಿ ಜೊತೆ ಲಕ್ಷ್ಮಿ ಇಷ್ಟು ಚೆನ್ನಾಗಿ ಗಂಡ, ಪ್ರೀತಿ, ಒಳ್ಳೆ ಮನುಷ್ಯ ಹಾಗೆ ಬಾಳ್ವೆ ಮಾಡೋಕ್ಕಾಗುತ್ತಾ? ಖಂಡಿತ ಅದು ಪ್ರಶ್ನಾರ್ಥಕವಾಗಿ ಉಳಿತಾ ಇದೆ. ಕತೆ ಹೇಗೆ ಬರೀತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಫೈನಲಿ ಕಾವೇರಿ ಬಿಡುಗಡೆ ಆಗೋದು ಶತಸಿದ್ಧ ಅಂತ ಅನ್ನಿಸ್ತಿದೆ. ಹಾಗಿದ್ರೆ ಏನಪ್ಪ ಆಯಿತು ಅಂತ ತಿಳ್ಕೊಂಡ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ ಜಡ್ಜ್. ಬಿಕಾಸ್ ಇಲ್ಲಿ ಲಕ್ಷ್ಮಿಯ ಒಂದು ಕೇಸ್ ತನಿಖೆ ಆಗಬೇಕಾಗಿದೆ, ಅದರ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಇಲ್ಲಿ ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡಿದ್ದು ನಿಜನ ಸುಳ್ಳ ಎಲ್ಲವನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಅದಕ್ಕೆ ಅದನ್ನು ತನಿಖಾಧಿಕಾರಿಗೆ ಇಲ್ಲಿ ಜಡ್ಜ್ ವಹಿಸಿದ್ದಾರೆ. ಜೊತೆಗೆ ನೀವು ಕೂಡ ಅವ್ರಿಗೆ ಸಹಕರಿಸಬೇಕಾಗತ್ತೆ ಅಂತ ಕಾವೇರಿ ಅವ್ರಿಗೆ ತಿಳಿಸ್ತಾರೆ. ಇಲ್ಲಿ ಬೇಲ್ನ ಮಂಜೂರು ಮಾಡಬೇಕು ನಮ್ಮ ಕಕ್ಷಿದಾರರಿಗೆ ಅಂತ ಹೇಳಿ ಸೌದಾಮಿನಿ ಅವರು ಕೇಳ್ಕೊಂಡಿದ್ದಕ್ಕೆ ಈ ಕಡೆ ರೆಬಲ್ ಆಗಿಬಿಡ್ತಾರೆ ಜಡ್ಜ್. ಇದು ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ, ಸಾಕ್ಷಿ ನಾಶ ಮಾಡಲಿ ಅಂತ ನಾವು ಇವ್ರಿಗೆ ಬೇಲ್ ಕೊಡೋಕ್ಕಾಗುತ್ತೆ, ಯಾವುದೇ ಕಾರಣಕ್ಕೂ ಬೇಲ್ ಕೊಡೋಕ್ಕಾಗೋದಿಲ್ಲ, ಬೇಲ್ ರಿಜೆಕ್ಟೆಡ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾವೇರಿ ರೆಬಲ್ ಆಗ್ತಿದ್ದಾರೆ. ಇಲ್ಲ, ನನಗೆ ಬೇಲ್ ಬೇಕೇ ಬೇಕು, ನನಗೆ ಯಾಕೆ ಬೇಲ್ ಕೊಡೋದಿಲ್ಲ ನೀವು? ನಾನೇನು ತಪ್ಪು ಮಾಡಿಲ್ಲ, ಜೊತೆಗೆ ನನಗಲ್ಲಿ ಇರೋಕ್ಕಾಗೋದಿಲ್ಲ, ನಂಗೆ ಬೇಲ್ ಬೇಕೇ ಬೇಕು ಅಂತ ಹುಚ್ಚಿ ಥರ ಆಡ್ತಿದ್ರೆ ಈ ಕಡೆ ಸೌದಾಮಿನಿಯವರು ನಿಂತ್ಕೊಳ್ಳಿ, ಕಾವೇರಿಯವರೇ ಮಾತನಾಡಬೇಡಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಕಾವೇರಿಯವರು ನಿಲ್ತಾನೆ ಇಲ್ಲ, ಸುಮ್ಮನಿರಿ ಅಂತ ಹೇಳಿ ಸುಮ್ಮನಿರಿಸ್ಬೇಕಾಗತ್ತೆ ಕಾವೇರಿಯವ್ರನ್ನ ಕಷ್ಟಪಟ್ಟು. ತದನಂತರ ಈ ಕಡೆ ಜಡ್ಜ್ ನೀವು ಗಿರೀಶ್ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಅಂದಾಗ ಪಾರ್ಥಸಾರಥಿ ಹೌದು ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ತದನಂತರ ಕೋರ್ಟ್ ಡಿಸ್ಪಸ್ ಆಗುತ್ತೆ. ನಂತರ ಈ ಕಡೆ ಹೊರಗಡೆ ವೈಷ್ಣವ್ ಅಂತೂ ಲಕ್ಷ್ಮಿನ ನೋಡಿ ಫುಲ್ ಖುಷಿ ಆಗಿದ್ದಾನೆ. ನೀವು ಬಂದಿರೋದು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀವು ಸತ್ತೋದ್ರಿ ಅಂತ ಅಂದ್ಕೊಂಡು ಎಷ್ಟು ನೋವಲ್ಲಿದ್ದೆ ನಾನು. ನಿಮ್ಮನ್ನು ನೆನೆಸ್ಕೊಳ್ದಿರೋ ದಿನ ಎಲ್ಲ ಪ್ರತಿ ಕ್ಷಣ ಕೂಡ ಮಿಸ್ ಮಾಡ್ಕೋತದೆ. ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಮಹಾಲಕ್ಷ್ಮಿಯರೇ? ಹೌದು, ಈ ಒಂದು ಸೀರೆ ಹೇಗೆ ನಿಮ್ಮ ಹತ್ರ ಹೇಗೆ ಬಂತು ಈ ಸೀರೆ ಅಂತ ಕೇಳ್ತಿದ್ರೆ ಈ ಕಡೆ ಕೀರ್ತಿ ಲಕ್ಷ್ಮಿ ಹತ್ರ ಬರಬೇಕು ಅಂತ ಟ್ರೈ ಮಾಡ್ತಿದ್ರೆ ಅಮ್ಮ ತಡೀತಾ ಇದ್ದಾರೆ. ಜೊತೆಗೆ ಈ ಕಡೆ ಮನೆಯವರು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಏನಿದು, ಏನಾಗೋಯ್ತು ಮನೆಯಿಂದ? ನನ್ನ ಮಗಳು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ಬಂದೆ, ಆದರೆ ಇಲ್ಲಿ ನೋಡಿದ್ರೆ ಏನೇನೋ ಆಗೋಯ್ತು, ನನ್ನ ಮಗಳು ತಪ್ಪು ಮಾಡಿದಾಳೆ, ಕೊಲೆಗಾತಿ ಅಂತಿದ್ದಾರೆ. ಏನೇ ಹೇಳಬೇಕು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮನುಷ್ಯನ ಬದುಕು ಹೇಗೆ ಒಂದೇ ಕ್ಷಣಕ್ಕೆ ಹಿಂದೆ ಮುಂದೆ ಆಗ್ಬಿಡುತ್ತೆ, ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಅಂತ ಅಜ್ಜಿ ತುಂಬಾ ನೊಂದು ಕೂತಿದ್ದಾರೆ. ಈ ಕಡೆ ಕೃಷ್ಣಕಾಂತ್ ಅವರು ಕೂಡ ಗಿರಿಜಾ ಬರಬೇಕು, ಸಾಕ್ಷಿ ಹೇಳಬೇಕು, ಎಲ್ಲ ಆಗತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತಾನೆ ಹೇಳ್ತಿದ್ದಾರೆ. ನಂತರ ಕಾವೇರಿ ಅವರು ಬಂದಿದ್ದೆ ತನ್ನ ಮಗ ತನ್ನ ಮುಂದೆ ತಪ್ಪು ತಿಳ್ಕೊಬಹುದು, ತನ್ನ ಮಗ ಏನಾರು ಅನ್ಕೊಂಡ್ಬಿಡ್ಬೋದು ಅಂತ ಹೇಳಿ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇನ್ಸ್ಪೆಕ್ಟರ್ ನನ್ನ ಮನೆಯವ್ರ ಜೊತೆ ಮಾತಾಡಬೇಕು ಅಂತಾರೆ. ಅಯ್ಯೋ ಪಾಪ, ನೀವಿನ್ ಮುಂದೆ ಮನೆಗೆ ಹೋಗೋಕ್ಕಾಗೋದಿಲ್ಲ, ಸರಿ ಆಯಿತು, ಒಂದು 5 ನಿಮಿಷ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತಾನೆ ಇನ್ಸ್ಪೆಕ್ಟರ್ ಕೂಡ ಕಳಿಸ್ತಾರೆ. ನಂತರ ಬಂದಿದೆ, ನೋಡು ಪುಟ್ಟ, ನಾನು ತಪ್ಪು ಮಾಡಿಲ್ಲ ಪುಟ್ಟ, ಯಾಕೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರ, ಯಾಕೆ ಯಾರು ಕೂಡ ಮಾತನಾಡ್ತಿಲ್ಲ? ನಾನು ತಪ್ಪು ಮಾಡಿಲ್ಲ, ಇನ್ನೂ ಕೂಡ ವಿಚಾರಣೆ ನಡೀತಿದೆ, ನನ್ನನ್ನೆಲ್ಲ ಈ ಲಕ್ಷ್ಮಿ ಸೇರ್ಕೊಂಡು ಆ ಕೀರ್ತಿ ಜೊತೆ ಇಲ್ದಿರೋ ಆಪಾದನೆ ಹಾಕ್ತಿದ್ದಾಳೆ, ನಾನು ತಪ್ಪು ಮಾಡಿಲ್ಲ ಪುಟ್ಟ, ನನ್ನ ಮಾತನ್ನ ನಂಬು, ನಾನು ಯಾವುದೇ ರೀತಿ ಕೊಲೆ ಮಾಡಿಲ್ಲ, ನಾನು ತುಂಬಾ ಇನ್ನೋಸೆಂಟ್ ಅಂತ ಹೇಳ್ತಿದ್ರೆ ಮನೆಯವ್ರು ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಯಾರೊಬ್ರು ಕೂಡ ಮಾತನಾಡ್ತಿಲ್ಲ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಯಾಕತೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ರ? ನೀವು ನನ್ನ ಮತ್ತೆ ಕೀರ್ತಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿಜ, ನಮ್ಮನ್ನ ಕೊಲೆ ಪ್ರಯತ್ನ ಮಾಡಿದ್ದು ನಿಜ, ಈಗ ಯಾಕೆ ನಾಟಕ ಮಾಡ್ತಿದ್ರ? ನಿಮ್ಮ ಸುಳ್ಳಿನ ನಾಟಕಕ್ಕೆ ಯಾವುದು ಕೂಡ ಮುಚ್ಚೋಗೋದಿಲ್ಲ. ಸತ್ಯ ಅನ್ನೋದು ಖಂಡಿತವಾಗ್ಲೂ ಹೊರಗಡೆ ಬರೋ ಸಮಯ ಬಂದಿದ್ದಾಗಿದೆ. ಸತ್ಯ ಹೊರಗಡೆ ಬಂದೇ ಬರುತ್ತೆ. ಸತ್ಯ ಅನ್ನೋದು ಬೂದಿ ಮುಚ್ಚುತ್ತರ ಕೆಂಡ ಇರ್ಬೋದು, ಆದರೆ ಒಮ್ಮೆ ಅದು ಒಂದು ಸಣ್ಣದಾಗಿ ಕಿಡಿ ಇದ್ರೂ ಸಾಕು, ಅದು ಹೇಗೆ ಸುಟ್ಟು ಭಸ್ಮ ಆಗುತ್ತೆ, ಹೇಗೆ ಜ್ವಾಲಾಮುಖಿ ಆಗುತ್ತೆ ಗೊತ್ತಿದೆ ಅಲ್ವಾ? ಅಂದಮೇಲೆ ನಿಮ್ಮ ಒಂದು ಸುಳ್ಳಿನ ಸಂತೆ ಅಂತಕ್ಕಂಥದ್ದು ಅದರಲ್ಲಿ ಖಂಡಿತ ಸುಟ್ಟು ಭಸ್ಮ ಆಗೋದಂತೂ ಶತಸಿದ್ಧ. ಯಾವುದೇ ಕಾರಣಕ್ಕೂ ಕೂಡ ನೀವು ಸತ್ಯವನ್ನ ಮರೆಮಾಚೋಕೆ ಸಾಧ್ಯ ಇಲ್ಲ. ಸತ್ಯ ಅನ್ನೋದು ಒಂದು ಬೆಂಕಿ ಇದ್ದಾಗೆ, ಆ ಒಂದು ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಂಡ್ರೆ ಬೆಚ್ಚಗಾಗ್ತೀರಾ, ಅದನ್ನ ಬಿಟ್ಟು ಅದಕ್ಕೆ ವಿರುದ್ಧವಾಗಿ ಹೋದ್ರೆ ಖಂಡಿತ ಅದರಲ್ಲಿ ನೀವು ಸುಟ್ಟು ಭಸ್ಮ ಆಗ್ಬಿಡ್ತೀರಾ. ಅದನ್ನೇ ಹೇಳ್ತಾ ಇದ್ದೀನಿ, ನೀವು ನಾಟಕ ಮಾಡಬೇಡಿ ಅಂತ ಹೇಳ್ತಿದ್ರೆ ಏನ್ ಮಾತಾಡೋದು ನೀನು? ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಅಂತ ಕಾವೇರಿ
ಕಾವೇರಿ ಕೇಳ್ತಿದ್ದಾರೆ, ನಿಮ್ಮ ಆತ್ಮ ಸಾಕ್ಷಿನೇ ಮುಖ್ಯವಾದ ಸಾಕ್ಷಿ ಅಂತ ಹೇಳ್ತಾರೆ ಲಕ್ಷ್ಮಿ. ಸುಮ್ಮನೆ ನೀನೇನೇನೋ ಆಪಾದನೆ ಮಾಡಬೇಡ, ನಿನ್ಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಇಲ್ಲದೇ ಇರೋ ಪ್ಲಾನನ್ನು ಮಾಡ್ತಿದ್ಯಾ ಕೀರ್ತಿ ಜೊತೆ ಸೇರಿಕೊಂಡು. ದಯವಿಟ್ಟು ಪುಟಾಯಿಗಳು ಮಾತನ್ನ ನಂಬೇಡ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಪ್ರೀತ್ ಅವ್ರು ಕೂಡ ಯಾಕದಕ್ಕೆ ಕಣ್ಮುಂದನೇ ಎಲ್ಲ ಕಾಣಿಸ್ತಾ ಇದ್ರು, ಯಾಕೆ ಈ ರೀತಿ ಇನ್ನಿಲ್ಲದ ವಾದ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರೆ, ಈ ಕಡೆ ಅಮ್ಮ ದಯವಿಟ್ಟು ಇವ್ರ ಮಾತನ್ನ ಯಾರ್ದನ್ನ ಕೂಡ ನಂಬೇಡ, ನೀನು ಕೃಷ್ಣಕಾಂತ್ ಯಾಕೆ ಈ ರೀತಿ ಸುಮ್ಮನಿದ್ದೀರಾ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದಾಗತ್ತೆ ಕಾವೇರಿ. ಗಿರಿಜಾ ಬರ್ತಾರೆ, ಸಾಕ್ಷಿ ಹೇಳ್ತಾರಲ್ವ, ಎಲ್ಲವೂ ಕೂಡ ಗೊತ್ತಾಗತ್ತೆ, ಏನು ಮಾಡಬೇಕು, ಏನು ಯಾವ ಸತ್ಯ ಯಾವ ಸುಳ್ಳು ಎಲ್ಲ ಕೂಡ ಪ್ರೂವ್ ಆಗತ್ತಲ್ವ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅಮ್ಮ ಮಾತ್ರ ಕಾವೇರಿ ಕೆನ್ನೆಗೆ ರಪ್ಪ ಅಂತ ಬಾರಿಸೇ ಬಿಡ್ತಾರೆ. ಯಾಕಮ್ಮ ಹೊಡಿತಾ ಇದೆಯಾ, ನಾನು ತಪ್ಪು ಮಾಡಿಲ್ಲ ಅಂದಾಗ ನೀನು ತಪ್ಪು ಮಾಡಿದ್ಯೋ ಬಿಟ್ಟಿದ್ಯೋ ಇನ್ನೂ ಸಾಬೀತಾಗದೇ ಇರ್ಬೋದು, ಆದರೆ ಕೀರ್ತಿ ಬದುಕಲ್ಲಿ ನೀನು ಆಟ ಆಡಿದ್ದಂತೂ ಖಂಡಿತ ನಿಜ. ನಿನ್ನನ್ನು ನೆನೆಸ್ಕೊಂಡ್ರೆ ನಂಗೆ ತುಂಬಾ ಬೇಜಾರ ಆಗ್ತದೆ. ಹೇಗಿದ್ದ ಮಗಳು ಹೇಗಾಗ್ಬಿಟ್ಟೆ, ಇಂಥ ದುರ್ಬುದ್ಧಿ ಯಾಕೆ ನಿನಗೆ ಬಂತು, ನನ್ಗೆ ಎಷ್ಟು ಸಂಕಟ ಆಗ್ತದೆ ಗೊತ್ತಾ ಅಂತ ಹೇಳಿ ಅಮ್ಮ ಕಾವೇರಿ ಕಪಾಳಕ್ಕೆ ಬಾರಿಸ್ತಾರೆ. ನಂತರ ಈ ಕಡೆ ವೈಷ್ಣವ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ವೈಷ್ಣವ್ ಅಂತೂ ಒಂದು ಪಿಟ್ಟಕ್ ಅಂತ ಕೂಡ ಅಂತಿಲ್ಲ. ಅದರ ನಡುವೆ ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ. ಈಗ ಇವರು ನಮ್ಮ ಕಸ್ಟಡಿಯಲ್ಲಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಇವ್ರ ಮೇಲೆ ಕೈ ಮಾಡಬಾರ್ದು. ನೋಡಿ ಕಾವೇರಿ ಅವರೇ, ನಿಮಗೆ ನಿಮ್ಮ ಮನೆಯವರೇ ಬೇಡ ಅಂತಿದ್ದಾರೆ, ನೀವು ಯಾಕೆ ಪದೇ ಪದೇ ಹೋಗ್ತಿದ್ರೆ, ನಿಮಗೆ ನಮ್ಮ ಜೈಲಿದೆ, ಬನ್ನಿ ನಾವು ನಿಮ್ಗೆ ಆಶ್ರಯ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕಾವೇರಿನ ಕರ್ತ್ಕೊಂಡು ಹೋಗ್ತಿದ್ದಾರೆ. ನಂತರ ಇಲ್ಲಿ ಸೌದಾಮಿನಿ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾರ್ಥಸಾರಥಿ ಅವ್ರು ಬಂದಿದೆ, ಪಾಪ ಸೌದಾಮಿನಿ ಅವ್ರಿಗೆ ತುಂಬ ಟೆನ್ಷನ್ ಆಗ್ತದೆ. ಆ ಇಬ್ಬರು ಹೆಣ್ಮಕ್ಳಿಗೆ ಖಂಡಿತ ನ್ಯಾಯ ಸಿಗುತ್ತೆ, ಸತ್ಯ ಅನ್ನೋದು ಗೆಲ್ಲುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಗೆಲ್ಲೋದಿಲ್ಲ ಅಂತಿದ್ರೆ ಇಂಥ ಎಷ್ಟು ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ, ಯಾವ ಟೈಮಲ್ಲಿ ಏನು ಬೇಕಿದ್ರು ಉಲ್ಟಾ ಆಗ್ಬೋದು ಅಂದಾಗ ಆಲ್ರೆಡಿ ಉಲ್ಟಾ ಪಲ್ಟಾ ಆಗಿದ್ದಾಯಿತು, ಕಾಲಚಕ್ರ ತಿರುಗಿದ್ದಾಗಿದೆ, ಇನ್ನೇನು ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸತ್ಯ ಅನ್ನೋದು ಗೆಲ್ಲುತ್ತೆ, ಸತ್ಯನೇ ಗೆಲ್ಲಬೇಕು. ಆ ಎರಡು ಹೆಣ್ಣು ಮಕ್ಕಳುಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ನಂತರ ನಿಮ್ಮ ಭೇಟಿ ಮುಂದಿನ ಏರಂಗಲ್ಲಿ ಅಂತ ಹೇಳೋದ್ರ ಮುಖಾಂತರ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಅದೇ ವಿಷಯನ ಮಾತನಾಡ್ತಿದ್ದಾರೆ. ಆದರೆ ಇಲ್ಲಿ ವಿಧಿ ಮಾತ್ರ ನಮ್ಮಮ್ಮನ ನನಗೆ ಅಂಥ ಪರಿಸ್ಥಿತಿಲಿ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಆದರೂ ಹೊರಗಡೆ ನಿಂತಿದ್ವಿ, ದಿನ ಕೋರ್ಟ್ ಕಟ್ಟೆ ಅದನ್ನು ಎದುರಿಸೋರು ಹೇಗೆ ಎದುರಿಸ್ತಾರೋ ಅಂತ ಅಂಕಿತ್ ಮತ್ತು ಅಜ್ಜಿ ಕೂಡ ಮಾತನಾಡ್ತಿದ್ದಾರೆ. ನಂತರ ನನ್ನ ಮಗಳು ಅಲ್ಲಿ ನಿಂತ್ಕೋಬೇಕಾಯ್ತಲ್ಲ, ನನ್ನ ಮಗಳು ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಅಜ್ಜಿ ನಿಂತ್ಕೋತಾ ಇದ್ರೆ ವೈಷ್ಣವ್ ಲಕ್ಷ್ಮೀನ ಕರ್ಕೊಂಡು ಸುಪ್ರೀತಾ ಜೊತೆ ಬರ್ತಾರೆ. ಆದರೆ ಇಲ್ಲಿ ಕೃಷ್ಣಕಾಂತ್ ಅವರು ಆರ್ತಿ ತೆಗೆದು ಮನೆ ಸುಸ್ಸಿನ ಒಳಗಡೆ ಕರ್ಕೋಬೇಕು ಅಂತ ಹೇಳ್ತಾರೆ. ಒಂದು ಕ್ಷಣಕ್ಕೆ ಶಾಕ್ ಕೊಡ್ತಾರೆ ಎಲ್ರಿಗೂ ಕೂಡ, ಅಲ್ಲೇ ನಿಂತ್ಕೋ ಅಂತ ಎಲ್ಲರೂ ಕೂಡ ಬೆಚ್ಚು ಬಿದ್ದುಬಿಡ್ತಾರೆ, ಏನಿದು ಮನೆಗೆ ಸೇರಿಸೋದಿಲ್ವಾ ಅಂತ. ಬಟ್ ಕೃಷ್ಣಕಾಂತ್ ಅವರು ಸಾವನ್ನ ಗೆದ್ದು ಬಂದಿರುವ ಹೆಣ್ಮಗಳು, ನನ್ನ ಮನೆ ಸೊಸೆ, ಅವಳನ್ನ ಆರ್ತಿ ತೆಗೆದೇ ಕರ್ಕೊಳ್ಳೋಕ್ಕಾಗತ್ತೆ, ಎಷ್ಟು ಜನ ದೃಷ್ಟಿ ಬಿದ್ದಿರುತ್ತೋ ಏನೋ ಅಂತ ಹೇಳಿ ಆರ್ತಿ ತೆಗೆದು ಲಕ್ಷ್ಮಿನ ಮನೆ ಒಳಗಡೆ ಕರ್ಕೋತಾರೆ. ನಂತರ ನೋಡಮ್ಮ ಲಕ್ಷ್ಮಿ, ಯಾರೇ ತಪ್ಪು ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಆದರೆ ನಮ್ಮ ಮನೆಯವ್ರನ್ನ ನಾವು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು. ನಾವೆಲ್ಲ ಒಂದೇ ಮುಷ್ಟಿ ಇಟ್ಕೊಂಡು ಎಲ್ಲರನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಮನೆ ಸೊಸೆ ನೀನು, ಈ ಮನೆ ಮರ್ಯಾದೆ ಕಾಪಾಡೋದು, ಪ್ರತಿಯೊಬ್ಬರನ್ನ ಕಾಪಾಡೋದು, ಎಲ್ಲವನ್ನ ಸರಿದೂಕಿಸ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ರ ನೀವು ಮಾವ ಅಂತ ಕೇಳ್ತಾ ಇದ್ದಾಳೆ ಲಕ್ಷ್ಮಿ. ಹೌದಮ್ಮ, ನಾನು ಕಾವೇರಿ ವಿಷಯದಲ್ಲೇ ಹೇಳ್ತಿರ್ಬೋದು, ಅವಳು ತಪ್ಪನ್ನೇ ಮಾಡಿರ್ಬೋದು, ಜೊತೆಗೆ ಸಾಕ್ಷಿ ಹೇಳಬೇಕಾಗುತ್ತೆ, ಸಾಕ್ಷಿ ಬರಬೇಕಾಗುತ್ತೆ. ಅದಕ್ಕೂ ಮೀರಿ ತಪ್ಪೇ ಆಗಿದ್ರೆ ಮನುಷ್ಯ ಆದಮೇಲೆ ತಪ್ಪಾಗತ್ತೆ, ಮನೆಯವ್ರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಏನೋ ನಡೆಯುತ್ತೆ. ಬಟ್ ಎಲ್ಲವನ್ನ ಕೂಡ ನೀನು ಸರಿ ದೂಗಿಸಿ ಎಲ್ಲ ಕೂಡ ಮಾಡಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಮನೆಯವ್ರನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾರೆ. ಇದ್ರ ಮುಖಾಂತರ ಸೂಕ್ಷ್ಮವಾಗಿ ನೀನು ಕಾವೇರಿ ವಿರುದ್ಧ ಯಾವುದೇ ರೀತಿ ಹೋರಾಟ ಮಾಡಬಾರ್ದು, ಕಾವೇರಿನ ಜೈಲಿಗೆ ಕಳಿಸ್ಬಾರ್ದು, ತಪ್ಪೇ ಮಾಡಿದ್ರು ಅವಳನ್ನ ಕ್ಷಮಿಸಬೇಕು, ಅವಳಿಗೆ ಬುದ್ಧಿ ಹೇಳಿ ತಪ್ಪು ಮಾಡಿದವ್ರನ್ನ ತಿದ್ದಿ ಮತ್ತೊಂದು ಅವಕಾಶ ಕೊಡಬೇಕು ಅನ್ನೋದನ್ನೇ ಕೃಷ್ಣಕಾಂತ್ ಹೇಳ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಮನೆ ಸೊಸೆ ಮೇಲೆ ಅಟ್ಯಾಕ್ ಆಗಿದೆ, ಕೀರ್ತಿ ಬಿಟ್ಬಿಡಿ, ಲಕ್ಷ್ಮಿ ಮೇಲೂ ಅಟ್ಯಾಕ್ ಆಗಿದೆ. ಆದ್ರೂ ಕೂಡ ಕೃಷ್ಣಕಾಂತ್ ಅದನ್ನೇ ಹೇಳ್ತಿದ್ದಾರೆ. ಅಜ್ಜಿ ಕೂಡ ಅದಕ್ಕೆ ಒಪ್ಕೋತಿದ್ದಾರೆ. ಸುಪ್ರೀತ್ ಅವರಂತೂ ಏನಪ್ಪಾ ಇದು, ಇಷ್ಟೆಲ್ಲ ಆದ ಮೇಲೂ ಅಣ್ಣ ಈ ರೀತಿ ಮಾತಾಡ್ತಿದ್ದಾನ ಅಂತ ಅವ್ರಿಗಂತೂ ಅಸಹ್ಯ ಆಗ್ತದೆ. ಇನ್ನು ವೈಷ್ಣವ, ಕೀರ್ತಿ ಮಾಡಿದ್ರೆ ತನ್ನ ಹೆಂಡತಿ ಮೇಲೆ ತಪ್ಪು, ಜೈಲಿಗೆ ಹಾಕಬೇಕು, ಬಟ್ ತನ್ನ ತಾಯಿ ಮಾಡಿದ್ರೆ ಮೌನವಾಗಿ ಅಪ್ಪ ಹೇಳಿದ ಮಾತಿಗೆ ತಲೆ ತೂಗಿಸ್ಕೊಂಡಿದ್ದಾರೆ. ಆದರೆ ಲಕ್ಷ್ಮಿ ಮಾತ್ರ ಏನನ್ನು ಹೇಳದೆ ಮೌನವಾಗಿ ರೂಮಿಗೆ ಹೋಗ್ತಾಳೆ, ತನ್ನ ಗಂಡನ್ನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ತುಂಬಾ ದಿನಗಳಾದ್ಮೇಲೆ ತಾನು ಬದುಕಿ ಬಂದೆ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ಆದರೆ ಇದರ ನಡುವೆ ವೈಷ್ಣವ್ ಕೂಡ ಏನೂ ಮಾತಾಡದೆ ಅಪ್ಪ ಹೇಳಿದ ಮಾತಿಗೆ ತಲೆ ತೂಗಿಸಿದ್ದಾರೆ. ಬಟ್ ಲಕ್ಷ್ಮಿ ಏನು ಮಾಡ್ಬೋದು, ಗಂಡನಿಗೋಸ್ಕರ ಮನೆಗೋಸ್ಕರ ಸುಮ್ಮನೆ ಇರಬಹುದಾ, ಕಾವೇರಿನ ಬಚಾವ್ ಮಾಡಬಹುದಾ, ಅಥವಾ ಗಿರಿಜಾನ ಕರ್ಕೊಂಡು ಬಂದು ಕಾವೇರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹಠ ತೊಟ್ಟಿರೋ ಲಕ್ಷ್ಮಿ ಕೀರ್ತಿಗೆ ಅನ್ಯಾಯ ಮಾಡುವುದಿಲ್ವಾ, ಅಥವಾ ಇದೆಲ್ಲದರ ನಡುವೆ ಕಾವೇರಿನೇ ಎಸ್ಕೇಪ್ ಆಗ್ಬೋದು ಜೈಲಿಂದ, ಅಥವಾ ಇಲ್ಲಿ ಕಾವೇರಿನೇ ಫೈನಲಿ ಬಿಡುಗಡೆಯಾಗಿ ವಾಪಸ್ ಮನೆಗೆ ಬರೋ ಚಾನ್ಸಸ್ ಕೂಡ ಇದೆ. ಹಾಗಿದ್ರೆ ಕಾವೇರಿ ಮನೆಗೆ ಬಂದ ನಂತರ ಏನಾಗುತ್ತೆ, ಫೈನಲಿ ಯಾರ
ಅವರ ಮನೆಯವರು ಕೂಡ ಇಲ್ಲಿ ಕಾವೇರಿ ವಿರುದ್ಧವಾಗಂತೂ ನಿಂತಿಲ್ಲ, ತಪ್ಪೇನೋ ಆಗಿದೆ ಕ್ಷಮಿಸ್ಬಿಡು ಅನ್ನೋ ಭಾವನೆಯಲ್ಲೇ ಇದ್ದಾರೆ. ಹಾಗಿದ್ರೆ ಏನಾಗುತ್ತೆ? ಕಾವೇರಿ ಜೈಲಿಂದ ವಾಪಸ್ ಮನೆಗೆ ಲಕ್ಷ್ಮಿ ಮತ್ತೆ ಕಾವೇರಿ ನಡುವಿನ ಜಿದ್ದಿನ ಹೋರಾಟ ಹಾಗೆ ನಡೀತಾನೆ ಇರತ್ತೆ, ಮುಂದುವರಿತಾನೆ ಇರತ್ತೆ. ಹಾಗಿದ್ರೆ ಯಾವ ರೀತಿ ಈ ಒಂದು ಕತೆಗೆ ಅಂತ್ಯ ಸಿಗತ್ತೆ, ಕ್ಲೈಮ್ಯಾಕ್ಸ್ ಹೇಗಿರತ್ತೆ ಈ ಒಂದು ಕಾವೇರಿನ ಜೈಲು ವಾಸಕ್ಕೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ